ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಮತ್ತೆ ಗಲಾಟೆ. ದೊಡ್ಡ ಮನೆಯಲ್ಲಿ ಮತ್ತೆ ನಾಲಿಗೆ ಹರಿಬಿಟ್ಟ ರಜತ್. ಬುರುಡೆ ಒಡೆಯುತ್ತೀನಿ ಎಂದ ಮಂಜು ಉಗ್ರಾವತಾರ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ರೌಡಿಸಂ ಶುರು ಮಾಡಿದ ರಜತ್ ವಿರುದ್ಧ ಉಗ್ರಾವತಾರ ತಾಳಿದ ಮಂಜು. ದೊಡ್ಡ ಮನೆಗೆ ಮತ್ತೆ ಕಿಡಿ ಹಚ್ಚಿದ ರಜತ್ ಮಾತು. ಅಷ್ಟಕ್ಕೂ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ ಆಗಿದ್ದೇನು? ರಜತ್ ವಿರುದ್ಧ ಮಂಜು ಉಗ್ರಾವತಾರದಿಂದ ಅಬ್ಬರಿಸಿ ಬೊಬ್ಬಿರಿದಿದ್ದು ಏಕೆ? ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಕ್ಯಾಪ್ಟನ್ ಮಂಜಣ್ಣ ಮಹಾರಾಜನ ಸ್ಥಾನ ಅಲಂಕರಿಸಿ ದರ್ಬಾರ್ ನಡೆಸ್ತಿದ್ರು. ರಾಜನ ದರ್ಬಾರ್ಗೆ ಟ್ವಿಸ್ಟ್ ಇರ್ಲಿ ಅಂತ ಮೋಕ್ಷಿತಾ ಅವರನ್ನ ಯುವರಾಣಿಯನ್ನಾಗಿ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ. ಬೆನ್ನಲ್ಲೇ ಅಲ್ಲಿನ ಪ್ರಜೆಗಳು 2 ಬಣಗಳಾಗಿ ಪ್ರತ್ಯೇಕಗೊಂಡಿದ್ದಾರೆ. ಒಂದು ಯುವರಾಣಿ ಮೋಕ್ಷಿತಾ ಅವರ ಬಣವಾದ್ರೆ ಇನ್ನೊಂದು ರಾಜ ಮಂಜಣ್ಣ ಬಣವಾಗಿದೆ. ಅಂತೆಯೇ ನಿನ್ನೆಯ ಎಪಿಸೋಡ್ನಲ್ಲಿ ರಾಜ ಮತ್ತು ಯುವರಾಣಿಯ ನಡುವೆ ಗದ್ದುಗೆಗೆ ಕಿತ್ತಾಟ ಶುರುವಾಗಿತ್ತು. ಇಂದು ಬಿಗ್ ಬಾಸ್ 2 ಬಣಗಳಿಗೆ ಟಾಸ್ಕ್ ನೀಡಿದ್ದಾರೆ. ಅದುವೇ ಮಣ್ಣಿನಿಂದ ಅಸ್ತ್ರ ಮಾಡೋದು. ಸದ್ಯ ಈಗ ಬಿಡುಗಡೆಯಾಗಿರುವ ದೊಡ್ಡ ಮನೆಯ ತುಣುಕಿನಲ್ಲಿ ರಜತ್ ಬುಜ್ಜಿ ಮತ್ತೆ ತಮ್ಮ ವರಸೆ ಶುರು ಮಾಡಿದ್ದು ಮಾತಿನ ಮೂಲಕ ಕಿಚ್ಚು ಹಚ್ಚಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮಣ್ಣಿನ ಆಟ ಶುರುವಾಗಿದೆ. ಕಳೆದ ಸೀಸನ್ ನಲ್ಲಿ ಈ ಆಟ ಆಡಿದಾಗ್ಲೇ ಮನೆಯಲ್ಲಿ ಭಾರಿ ದೊಡ್ಡ ಜಗಳ ನಡೆದಿತ್ತು. ಈ ಸೀಸನ್ ನಲ್ಲಿಯೂ ಸಹ ಮಣ್ಣಿನ ಆಟದಿಂದ ಭಾರಿ ದೊಡ್ಡ ಜಗಳ ಮನೆಯಲ್ಲಿ ನಡೆದಂತೆ ತೋರ್ತಿದೆ. ಉಗ್ರಂ ಮಂಜು ಹಾಗೂ ರಜತ್ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೆದಿದೆ. 2 ತಂಡಗಳು ಮಣ್ಣಿನ ಉಂಡೆಗಳಿಗಾಗಿ ಮೈ ಮೇಲೆ ಬಿದ್ದು ಎಳೆದಾಡಿ ಹೊಡೆದಾಡಿ ಜಗಳ ಮಾಡಿಕೊಂಡಿವೆ. ಕೆಲವರಂತೂ ಚೈತ್ರಾ ಕುಂದಾಪುರ ಮೇಲೂ ಬಿದ್ದು ಎಳೆದಾಡಿದ್ದಾರೆ. ಈ ವೇಳೆ ರಜತ್ ರೌಡಿಸಂ ಶುರು ಮಾಡಿದ್ದು, ಇದಕ್ಕೆ ನಿನ್ನ ಬುರುಡೆ ಒಡೆಯುತ್ತೇನೆ ಎಂದಿದ್ದು ಉಗ್ರಂ ಮಂಜು ಆಕ್ರೋಶ ಹೊರಹಾಕಿದ್ದಾರೆ. ಒಟ್ಟಲ್ಲಿ ಬಿಗ್ ಬಾಸ್ ಕೊಟ್ಟಿರೋ ಮಣ್ಣಿನ ಟಾಸ್ಕ್ ಕುತೂಹಲ ಕೆರಳಿಸಿದೆ. ಆದ್ರೆ ಕಳೆದ ಬಾರಿ ರಜತ್ ಆಡಿದ ಮಾತಿಗೆ ಕಿಚ್ಚ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೂ ನಾನ್ ಇರೋದೇ ಹೀಗೆ ಅಂತ ಮತ್ತೆ ನಾಲಿಗೆ ಹರಿಬಿಟ್ಟ ರಜತ್ ಭವಿಷ್ಯ ಮುಂದೇನಾಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.